ಕೇಬಲ್ ವೇಕ್ಬೋರ್ಡ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ 2026 ಚೀನಾದಲ್ಲಿ ನಡೆಯುವ ಐಡಬ್ಲ್ಯೂಡಬ್ಲ್ಯೂಎಫ್ ಚಾಂಪಿಯನ್ಶಿಪ್ಗೆ ಶ್ರೇಯಸ್ ಆಯ್ಕೆಯಾಗಿದ್ದಾರೆ. ಕೇಬಲ್ ವೇಕ್ಬೋರ್ಡ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ 2026 ಚೀನಾದಲ್ಲಿ ನಡೆಯುವಂತಹ ಚಾಂಪಿಯನ್ಶಿಪ್ಗೆ ಶ್ರೇಯಸ್ ಆಯ್ಕೆ. ಐಡಬ್ಲ್ಯೂಡಬ್ಲ್ಯೂಎಫ್ ಚೀನಾದಲ್ಲಿ ಭಾರತವನ್ನ ಪ್ರತಿನಿಧಿಸಲಿರುವಂತಹ ಕನ್ನಡಿಗ ಶ್ರೇಯಸ್ ಶೇನವ ಆಗಸ್ಟ್ 8ರಿಂದ 15ರವರೆಗೆ ಚೀನಾದಲ್ಲಿ ನಡೆಯುವ ಚಾಂಪಿಯನ್ಶಿಪ್. ಅತ್ಯುತ್ತಮ ತಾಂತ್ರಿಕ ಕೌಶಲ್ಯದಿಂದ ಆಯ್ಕೆ, ಸಮಿತಿ ಮನಗೆದ್ದ ಶ್ರೇಯಸ್. ಉಡುಪಿ ಜಿಲ್ಲೆ ಪುತ್ತೂರು ತಾಲೂಕಿನ ಕಡಬ ಗ್ರಾಮದ ಪ್ರತಿಭೆ ಶ್ರೇಯಸ್. ಶ್ರೇಯಸ್ಗೆ ಶುಭ ಕೋರಿದ ವೇಕ್ ಬೋರ್ಡ್ ಫೆಡರೇಷನ್ ಆಫ್ ಇಂಡಿಯಾ. ಕೇಬಲ್ ವೇಕ್ಬೋರ್ಡ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ ಶ್ರೇಯಸ್ ಆಯ್ಕೆಯಾಗಿರುವಂಥದ್ದು. ಶ್ರೇಯಸ್ ಶೇನವ ಚೀನಾದಲ್ಲಿ ಭಾರತವನ್ನ ಪ್ರತಿನಿಧಿಸಲಿರುವಂತಹ ಕನ್ನಡಿಗ ಶ್ರೇಯಸ್ ಶೇನವ ಆಗಸ್ಟ್ 8ರಿಂದ 15ರವರೆಗೆ ಚೀನಾದಲ್ಲಿ ನಡೆಯುವಂತಹ ಚಾಂಪಿಯನ್ಶಿಪ್. ಅತ್ಯುತ್ತಮ ತಾಂತ್ರಿಕ ಕೌಶಲ್ಯದಿಂದ ಆಯ್ಕೆ. ಇನ್ನು ಸಮಿತಿಯನ್ನ ಮನಗೆದ್ದಂತಹ ಶ್ರೇಯಸ್ ಉಡುಪಿ ಜಿಲ್ಲೆ ಪುತ್ತೂರು ತಾಲೂಕಿನವರು. ಅದೀಗ ನಮ್ಮ ಭಾರತ ದೇಶದಿಂದ ಆಯ್ಕೆ ಆಗಿರುವಂಥದ್ದು. ಭಾರತ ದೇಶಕ್ಕೆ ಒಂದು ಹೆಮ್ಮೆಯ ವಿಚಾರ. ಭಾರತ ದೇಶವನ್ನು ಅಂದರೆ ಅವರ ಕ್ರೀಡೆ, ಅವರ ಒಂದು ಅಲ್ಲಿನ ಪ್ರದರ್ಶನ, ಕ್ರೀಡೆಯಲ್ಲಿ ಪ್ರದರ್ಶನ ಆಗಿರ್ಬೋದು, ಇವೆಲ್ಲವೂ ಕೂಡ ಭಾರತದ ಹೆಮ್ಮೆಯನ್ನು ಅಲ್ಲಿ ವ್ಯಕ್ತಪಡಿಸುತ್ತೆ. ಶ್ರೇಯಸ್ ಆಯ್ಕೆ ಆಗಿರುವಂಥದ್ದು ಅಂದರೆ ಭಾರತದಿಂದ ಆಯ್ಕೆ ಆಗಿರುವಂಥದ್ದು ಚೀನಾದಲ್ಲಿ ಆಗಸ್ಟ್ 8ರಿಂದ 15ನೇ ತಾರೀಕಿನವರೆಗೂ ನಡೆಯುವಂಥದ್ದು. ಸೊ ಹಾಗಾಗಿ ಇಲ್ಲಿ ಚೀನಾದಲ್ಲಿ ನಡೆಯುವಂಥ ಈ ಒಂದು ಕ್ರೀಡೆಯಲ್ಲಿ ಭಾರತದ ಹೆಮ್ಮೆ ಕೂಡ ಅಡಗಿರುತ್ತೆ. ಸಾಕಷ್ಟು ಪ್ರತಿಭಾವಂತರಿದ್ದಾರೆ ಭಾರತದಿಂದ ಪ್ರದರ್ಶನಕ್ಕೆ ಒಳಗಾದಂಥ, ಭಾರತದಿಂದ ಆಯ್ಕೆ ಆದಂಥ ನಿಟ್ಟಿನಲ್ಲಿ. ಸೊ ಅದೇ ಒಂದು ಲಿಸ್ಟ್ನಲ್ಲಿ ಶ್ರೇಯಸ್ ಕೂಡ ಈಗ ಇರುವಂಥದ್ದು. ಶ್ರೇಯಸ್ ಒಳ್ಳೆ ರೀತಿಯಾಗಿ ಆಟದ ಪ್ರದರ್ಶನ ಮಾಡಿ ಗೆದ್ದು ಬರಲಿ ಅನ್ನುವಂಥದ್ದು ಕೂಡ ನಮ್ಮ ಆಶಯ. ಬಟ್ ಇಲ್ಲಿ ಭಾರತವನ್ನು ಪ್ರತಿನಿಧಿಸ್ತಾ ಇರುವಂತಹ ಶ್ರೇಯಸ್ಗೆ ಈ ಒಂದು ವಿಚಾರ ಏನಿದೆಯಲ್ಲ, ಭಾರತಕ್ಕೆ ಹೆಮ್ಮೆ ಪಡುವಂತ ವಿಚಾರ. ಆಗಸ್ಟ್ 8ರಿಂದ 15ನೇ ತಾರೀಕಿನವರೆಗೂ ನಡೆಯುವಂಥ ಆಟ ಕೇಬಲ್ ವೇಕ್ಬೋರ್ಡ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್. ಇಲ್ಲಿ ಶ್ರೇಯಸ್ ಆಯ್ಕೆ ಆಗಿದ್ದಾರೆ. ಕೇಬಲ್ ವೇಕ್ಬೋರ್ಡ್ ಅಂತಾರಾಷ್ಟ್ರೀಯ ಚಾಂಪಿಯನ್ಶಿಪ್ 2026 ಚೀನಾದಲ್ಲಿ ನಡೆಯುವಂತಹ ಐಡಬ್ಲ್ಯೂಡಬ್ಲ್ಯೂಎಫ್ ಚಾಂಪಿಯನ್ಶಿಪ್ಗೆ ಶ್ರೇಯಸ್ ಆಯ್ಕೆ ಆಗಿರುವಂಥದ್ದು. ಚೀನಾದಲ್ಲಿ ಭಾರತವನ್ನ ಪ್ರತಿನಿಧಿಸಲಿರುವಂತಹ ಕನ್ನಡಿಗ ಶ್ರೇಯಸ್ ಶೇನವ ಆಗಸ್ಟ್ 8ರಿಂದ 15ರವರೆಗೆ ಚೀನಾದಲ್ಲಿ ನಡೆಯುವಂತಹ ಚಾಂಪಿಯನ್ಶಿಪ್. ಅತ್ಯುತ್ತಮ ತಾಂತ್ರಿಕ ಕೌಶಲ್ಯದಿಂದ ಆಯ್ಕೆ, ಸಮಿತಿ ಮನಗೆದ್ದ ಶ್ರೇಯಸ್. ಉಡುಪಿ ಜಿಲ್ಲೆ ಪುತ್ತೂರು ತಾಲೂಕಿನ ಕಡಬ ಗ್ರಾಮದ ಪ್ರತಿಭೆ ಶ್ರೇಯಸ್. ಸೊ ಹೀಗಾಗಿ ಶ್ರೇಯಸ್ಗೆ ಶುಭ ಕೋರಿದ್ದಾರೆ ವೇಕ್ಬೋರ್ಡ್ ಫೆಡರೇಷನ್ ಆಫ್ ಇಂಡಿಯಾ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಇದೀಗ ಶ್ರೇಯಸ್ ಶೇನವ ಲೈನ್ ನಲ್ಲಿ ಈಗ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿರುವಂತದ್ದು. ಸರ್ ನಮಸ್ತೆ. ನಮಸ್ತೆ, ಹೇಳಿ ಸರ್. ಇದೀಗ ಭಾರತಕ್ಕೆ ಹೆಮ್ಮೆ ಪಡುವಂತಹ ವಿಚಾರ, ಭಾರತದಿಂದ ನೀವು ಆಯ್ಕೆ ಆಗಿರುವಂತದ್ದು. ಸೊ ಏನ್ ಅನಿಸ್ತಾ ಇದೆ? ಖುಷಿ ಆಗ್ತಾ ಉಂಟು ಮೇಡಮ್. ಸರ್ ಖುಷಿ ಆಗ್ತಾ ಇದೆ. ಬಟ್ ಅದರ ಜೊತೆಗೆ ನೀವು ಭಾರತದ ಪರವಾಗಿ ಹೋಗಿ ಅಲ್ಲಿ ಆಡ್ತಾ ಇರ್ತಾರೆ, ಇಡೀ ಒಂದು ಭಾರತ ದೇಶದ ಜನರ ಕಣ್ಣು ಎಲ್ಲವೂ ಕೂಡ ನಿಮ್ಮ ಮೇಲೆ ಇರುತ್ತೆ.
ಅಂದ್ರೆ ಅವರನ್ನ ಹೌದು. ಪ್ರತಿನಿಧಿಸ್ತಾ ಇರ್ತೀರಾ. ಸೊ ಈ ಒಂದು ಆ ಒಂದು ಮೂಮೆಂಟ್ ಆಗಿರ್ಬೋದು, ಅದೆಲ್ಲವೂ ಕೂಡ ಯಾವ ರೀತಿಯಾಗಿ ನಿಮಗೆ ಒಂದು ಹರ್ಷವನ್ನ ತಂದು ಕೊಡ್ತಾ ಇದೆ ಹೇಗೆ ಅಂತ? ವರ್ಷಗಳಿಂದ ಪ್ರಾಕ್ಟೀಸ್ ಮಾಡಿದ್ದೇವೆ ಮೇಡಮ್ ಇದ್ರ ವೇಕ್ ಬೋರ್ಡ್ ಅಲ್ಲಿ. ಹ್ಮ್ ಮೊದಲ ಬಾರಿಯಲ್ಲಿ ಇಂಡಿಯಾದಿಂದ ನಾವು ವೇಕ್ ಬೋರ್ಡ್ ಗೆ ಪಾರ್ಟಿಸಿಪೇಟ್ ಮಾಡ್ತಿದ್ದೇವೆ. ಇಂಡಿಯಾದಿಂದ ಮೊದಲ ಬಾರಿ ಇದು ನಡೀತಿರೋದು, ಓಕೆ. ಅದು ಚೀನಾದಲ್ಲಿ. ಹ್ಮ್ ಸೊ ನಮ್ ಟ್ರೈ 100% ವಿನ್ ಆಗ್ಲಿಕ್ಕೆ ಇರ್ತದೆ. ಓಕೆ. ಸೊ ನಾವು ಅದೇ ಬಯಸ್ತೇವೆ, ವಿನ್ ಆಗಿ ಬರ್ತೇವೆ ಅಂತ ಹೇಳಿ. ಹ್ಮ್ ಎಸ್ ಸರ್, ಈಗ ನಿಮ್ಮ ಪ್ರಾಕ್ಟೀಸ್ ಆಗಿರ್ಬೋದು, ಇದಕ್ಕೆ ಅಂತಾನೆ ನೀವು ಎಷ್ಟರವರೆಗೆ ಒಂದು ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ, ಹೇಗೆ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೀರಾ ಇದಕ್ಕೆ ಅಂತಾನೆ? ಆಕ್ಚುಲಿ ಈ ಬೋರ್ಡ್ ನಾವು ಹೊರಗಿಂದ ತರಿಸಿ ನಾವು ಪರ್ಸನಲ್ ಆಗಿ ನಾನೇ ಪ್ರಾಕ್ಟೀಸ್ ಮಾಡ್ತಿದ್ದೆ 1 ವರ್ಷದಿಂದ. ಈಗ ನಾವು ಫೆಡರೇಷನ್ ಥ್ರೂ ಪ್ರಾಕ್ಟೀಸ್ ಮಾಡ್ತಿದ್ದೇವೆ. ಇನ್ನೊಂದು 2 ತಿಂಗಳು ಹೋಗ್ಬೇಕು ಮುಂಚೆ, ಮತ್ತೊಂದು 10 ದಿವಸ ಚೀನಾದಲ್ಲಿ ಹೋಗಿ ಅಲ್ಲಿ ಪ್ರಾಕ್ಟೀಸ್ ಮಾಡ್ತೇವೆ. ಆಲ್ ಓವರ್ ವರ್ಲ್ಡ್ ಈಗ ಬರ್ತಿದ್ದಾರೆ ಎಲ್ಲ ಕಡೆಯಿಂದ, ಎಲ್ಲ ಕಂಟ್ರೀಸ್ ಇಂದ. ಸೊ ಇಂಡಿಯಾದಿಂದ ಈಗ 3 ಜನ ನಾವು ಹೋಗ್ತಿದ್ದೇವೆ ಡಿಫ್ರೆಂಟ್ ಕ್ಯಾಟಗರೀಸ್ ಅಲ್ಲಿ. ಹೌದು. ಓಕೆ, ಈಗ ಎಷ್ಟು ಮಟ್ಟಿಗೆ ಕುತೂಹಲಕಾರಿಯಾಗಿದ್ರೆ, ಎಷ್ಟು ಮಟ್ಟಿಗೆ ಎಕ್ಸೈಟೆಡ್ ಆಗಿದ್ದೀರಾ ಸರ್ ಈ ಒಂದು ಪ್ರದರ್ಶನದಲ್ಲಿ ಭಾಗವಹಿಸೋದಕ್ಕೆ ಅಂತ? ಹೌದು, ನಾವು ತುಂಬಾ ಖುಷಿಯಾಗಿದ್ದೇವೆ. ಜಾಸ್ತಿ ಏನಂತ ಹೇಳಿದ್ರೆ ನಾವು ಭಾರತಕ್ಕೆ ಪ್ರೆಸೆಂಟ್ ಮಾಡ್ತೇವೆ, ಇದು ದೊಡ್ಡ ಖುಷಿ. ಓಕೆ. ಹೌದು. ಎಸ್. ಸೊ ಈಗ ನಿಮಗೆ ಮಾತ್ರ ಅಲ್ಲ, ನಮ್ಮೆಲ್ರಿಗೂ ಕೂಡ ಒಂದು ಖುಷಿ ತರುವಂತಹ ವಿಚಾರ ಇದು, ಎಲ್ರಿಗೂ ಕೂಡ ಹೆಮ್ಮೆ ತರುವಂತಹ ವಿಚಾರ. ಸೊ ಅಲ್ಲಿ ಹೋಗಿ ನೀವು ಗೆಲ್ತ್ಕೊಂಡು ಬರಲಿ ಅಂತ ಕೂಡ ನಮ್ಮ ಆಶಯ. ಬಟ್ ಇಲ್ಲಿ ಮತ್ತೊಂದು ಏನಂದ್ರೆ, ಆ ಒಂದು ದೊಡ್ಡ ಮಟ್ಟದ ಒಂದು ಪ್ರದರ್ಶನ ಕೊಡುವಂಥದ್ದು, ದೊಡ್ಡ ಮಟ್ಟದ ಒಂದು ಆಟವನ್ನು ಆಡುವಂಥದ್ದು ಇದೆಯಲ್ಲ, ಸೊ ಇದು ನಿಜಕ್ಕೂ ಕೂಡ ಒಂದು ನರ್ವಸ್ನೆಸ್ ಅನ್ನೋದಂಥದ್ದೇ ಇರುತ್ತೆ, ಅಥವಾ ಹೇಗಿರುತ್ತೋ ಅನ್ನುವಂಥದ್ದು ಒಂದು ಟೆನ್ಷನ್ ಇರುತ್ತೆ. ಸೊ ಇವೆಲ್ಲವನ್ನ ಕೂಡ ಯಾವ ರೀತಿಯಾಗಿ ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ ಹೇಗೆ ಅಂತ? ಅದು 100% ಇದ್ದೇ ಇರ್ತದೆ ಮೇಡಮ್, ನರ್ವಸ್ ಅಂತ ಹೇಳಿದ್ರೆ. ಯಾಕಂದ್ರೆ ವರ್ಲ್ಡ್ ವೈಡ್ ಅಲ್ಲಿ ನಡೀತಿರೋದು ಇದು. ಜಾಸ್ತಿ ನಮ್ ಟ್ರೈ ಆಕ್ಚುಲಿ ಇಟ್ಸ್ ಬೀನ್ ಮೊದಲಿಂದ ನಾನು ಸ್ಪೋರ್ಟ್ಸ್ ಮ್ಯಾನ್. ಸೊ 100% ನಮ್ದು ಫುಲ್ ಪ್ರಾಕ್ಟೀಸ್ ಅಲ್ಲೇ ಇದಿರ್ತದೆ. ಹಾಗೆ ನಮ್ಮ ನರ್ವಸ್ನೆಸ್ ಎಲ್ಲ ಅದಲ್ಲೇ ಹೋಗ್ಬಿಡ್ತದೆ. ಎಸ್ ಎಸ್, ಥ್ಯಾಂಕ್ ಯು ಸರ್, ಅಶ್ವವೇಗ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಶ್ರೇಯಸ್ ಅವ್ರು ಮಾತನಾಡಿದ್ರು. ಅಂದ್ರೆ ವರ್ಲ್ಡ್ ವೈಡ್ ಹೋಗಿ ಅಲ್ಲಿ ಆಟ ಆಡುವಂಥದ್ದು, ಅಲ್ಲಿ ಭಾರತದ ಪರವಾಗಿ ನಿಂತು ಗೆಲ್ಲಬೇಕು ಅನ್ನುವಂಥದ್ದು ಒಂದು ಕಡೆ ಇರುತ್ತೆ. ಅದ್ರ ಜೊತೆಗೆ ಹೇಗೆ ಅಪ್ಪ ಅನ್ನುವಂಥದ್ದು, ಈಗ ಯಾವುದೇ ಒಂದು ಹೊಸದಾಗಿ ನಾವು ಪ್ರಯತ್ನ ಮಾಡ್ತಾ ಇರ್ತೀವಿ, ಅಥವಾ ಎಲ್ಲೋ ಒಂದು ಸ್ಟೇಟ್ ಲೆವೆಲಲ್ಲೇ ಹೋಗಿ ಆಡಬೇಕು ಅಂತ ಅಂದರೂ ಎಷ್ಟು ಮಟ್ಟಿಗೆ ಒಂದು ಟೆನ್ಷನ್ ನಮ್ಮ ಹತ್ರ ಇರುತ್ತೆ. ಸೊ ಅದು ಆ ರೀತಿಯಾಗಿ ಪ್ಯಾನಿಕ್ ಆಗಿರ್ಬೋದು, ಒಂದು ನರ್ವಸ್ನೆಸ್ ಆಗಿರ್ಬೋದು, ಅಥವಾ ನಾನು ಗೆದ್ದೇ ಗೆಲ್ತೀನಿ ಅನ್ನುವಂಥ ಒಂದು ಹಠ ಆಗಿರ್ಬೋದು, ಇವೆಲ್ಲವೂ ಕೂಡ ಶ್ರೇಯಸ್ ಅವ್ರ ಹತ್ರ ಇರುವಂಥದ್ದು. ಸೊ ಗೆದ್ದು ಬರಲಿ ಅನ್ನುವಂಥದ್ದೇ ಕನ್ನಡಿಗರ ಆಶಯ ಕೂಡ.